BJP ಸಂಸದರನ್ನು ನಾವು ಬೆಳಗಿಂದ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವ್ರು ಹೇಳಿದ್ದು ನೋಡಿ, ದೇಶಕ್ಕೆ 28 ಏನು ರಾಜ್ಯಗಳಿದ್ದಾವೆ, ಆ ರಾಜ್ಯಗಳಿಗೆ ಎಲ್ಲವೂ ಕೂಡ ಅಣ್ಣ ತಮ್ಮಂದಿರಿದ್ದಾಗುತ್ತೆ ಒಂದು ಕುಟುಂಬದಲ್ಲಿ. ಎಲ್ಲೋ ಒಂದು ಕಡೆ ಕಡಿಮೆ ಆಯಿತು ಅಂತಂದರೆ ನಾವು ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಇದೇ ನಮ್ಮ ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಅಷ್ಟು ನಿಯರ್ಲಿ 52-53% ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಆದರೆ ನಾವು ಕಲ್ಯಾಣ ಕರ್ನಾಟಕ ಭಾಗ ಕೊಡ್ತೀವಿ. ಹಾಗಂತ ಬೆಂಗಳೂರಿನವ್ರು ಪ್ರಶ್ನೆ ಮಾಡೋದಕ್ಕಾಗತ್ತಾ? ಒಂದು ರಾಜ್ಯ ಅಂತ ಬಂದಾಗ ಅದು ಒಂದು ಮನೆ ಅಂತ ಬರುತ್ತೆ, ಒಂದು ದೇಶ ಅಂತ ಬಂದಾಗ ಒಂದು ಕುಟುಂಬ ಅಂತ ಬರುತ್ತೆ. ಎಲ್ಲರೂ ಕೂಡ ಸರಿಸಮಾನವಾಗಿ ಹಂಚಬೇಕು. ಆದರೆ ಎಲ್ಲಿ ಡೆವಲಪ್ ಆಗ್ತಾ ಇರುತ್ತೆ, ಎಲ್ಲಿ ಡೆವಲಪ್ ಇಲ್ಲ, ಸೊ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇದೆಲ್ಲ ಆಗುತ್ತೆ. ಆದರೆ 15ನೇ ಹಣ ಆಯೋಗ ಏನಿದೆ, ಆ ಆಯೋಗದಲ್ಲಿ ಅದು ನೆಕ್ಸ್ಟ್ ಆಗುವಂಥದ್ದು 26ರಲ್ಲಿ. ಈಗ ಎಷ್ಟು ಬರಬೇಕೋ ಅಷ್ಟು ಬರ್ತಾ ಇದೆ. ಇದು ಚುನಾವಣಾ ದೃಷ್ಟಿಯಲ್ಲಿ ಕಾಂಗ್ರೆಸ್ನವರು ಒಂದು ಹೈಡ್ರಾಮಾ ಸೃಷ್ಟಿ ಮಾಡೋದಕ್ಕೆ ಬರ್ತಿದ್ದಾರೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಸಂಸದರು ಮಾಡಿದ್ದಾರೆ. ಸಂಸದರು ಮೊದಲನೇದು ಸಂಸದರನ್ನು ನಾನು ಕೇಳೋದು, ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ BJPಯ ಸಂಸದರು ಬಾಯಿ ಬಿಟ್ಟಿಲ್ಲ ಯಾಕೆ? ಇದು ನನ್ನ ಮೊದಲನೇ ಪ್ರಶ್ನೆ. ನಾನು ಅನೇಕ ಬಾರಿ, ನೀವು ನನ್ನ ಕೇಳ್ಬೋದು ನೀವೇನು ಮಾಡಿದ್ದೀರಿ ಅಂತ, ಅನೇಕ ಬಾರಿ ಈ ಪ್ರಶ್ನೆಗಳನ್ನು ಎತ್ತಿ ನಾನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು 0 ಅವರಲ್ಲಿ ಮಾಡಿದ್ದೀನಿ, ಸ್ಪೆಷಲ್ ಮೆನ್ಷನ್ ಮಾಡಿದ್ದೀನಿ, ನನ್ನ ಭಾಷಣದಲ್ಲಿ ಮಾಡಿದ್ದೀನಿ, ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಆದರೆ ಇವತ್ತು ನಾನು ಕೇಳ್ತಿರೋ ಪ್ರಶ್ನೆ ಏನು ಅಂದರೆ, ನೀವು ರಾಜ್ಯಕ್ಕೆ ಯಾವ ಕಾರಣಕ್ಕಾಗಿ ಹಣ ಕೊಡ್ತಿಲ್ಲ, ದೇಶ ಎಲ್ಲ ಒಂದು ಅನ್ನೋದಾದರೆ 15ನೇ ಹಣಕಾಸು ಆಯೋಗದ ನಾರ್ಮ್ಸನ್ನು ಯಾಕೆ ಫಾಲೋ ಮಾಡ್ತೀರಿ ಹೇಳಿ? ದೇಶಕ್ಕೆ ನಾವು ಫಾಲೋ ಮಾಡೋದಿಲ್ಲ ಅಂತ. ನಮಗಿಂತಲೂ ಚೆನ್ನಾಗಿರುವ ರಾಜ್ಯ ಗುಜರಾತ್ಗೆ ಹೆಚ್ಚಿನ ಹಣ ಕೊಡ್ತೀರಿ, ನಮಗಿಂತಲೂ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯಗಳಿಗೆ ನಮ್ಮ ರಾಜ್ಯದ ಟ್ಯಾಕ್ಸನ್ನು ಕೊಡ್ತೀರಿ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ ಹಣವನ್ನು ಕೊಡಿ ಅಂದರೆ ಸಬು ಬೀಳ್ತೀರಿ. ಇದನ್ನು ದೇಶದ ಮುಂದೆ ಹೇಳಿ ನೀವು. ಕರ್ನಾಟಕದ ಜನರಿಗೆ ಹೇಳಬೇಕು, ಏನು ನಿಮ್ಮಿಂದ ನಾವು ಇಷ್ಟು ಹಣ ಕಲೆಕ್ಟ್ ಮಾಡಿದ್ದೀವಿ, ಇಷ್ಟು ಕೊಡಬೇಕಾಗಿತ್ತು, ಇಷ್ಟು ಕಡಿಮೆ ಕೊಟ್ಟಿದ್ದೀವಿ, ಕಡಿಮೆ ಕೊಟ್ಟಿರೋ ಹಣವನ್ನು, ಉಳಿದ ಹಣವನ್ನು ನಾವು ಬೇರೆ ರಾಜ್ಯಕ್ಕೆ ಕೊಟ್ಟಿದ್ದೀವಿ, ಅದಕ್ಕೆ ಇಂಥ ಕಾರಣಗಳು ಅಂತ ಹೇಳಬೇಕು ಫೈನಾನ್ಸ್ ಮಿನಿಸ್ಟ್ರು. ಯಾಕೆ ಹೇಳ್ತಾ ಇಲ್ಲ? ಜನರ ಮುಂದೆ ಹೇಳ್ದೇನೆ ಈ ರೀತಿಯ ಪ್ರಶ್ನೆ. ಸಂಸದರಿದ್ದಾರೆ. ಹನುಮಂತ ಅವರೇ, ನಿಮ್ಮ ಸಹನೆ ನಮಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸಹನೆ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಸೊ ನೀವು ಹೇಳ್ತೀರಿ ನಾವೆಲ್ಲ ಕೊಡ್ತಾ ಇದೀವಿ ಅಂತೇಳಿ. ಸಂಸದರು ಯಾರು ಕೂಡ ಪ್ರಶ್ನೆನೇ ಮಾಡ್ತಾ ಇಲ್ಲ ಅಂತೇಳಿ. ನರೇಂದ್ರ ಮೋದಿ ಅವ್ರ ಮುಂದೆ ಕೂರಲ್ಲ, ಏರಲ್ಲ, ನಿಂತ್ಕೊಳ್ಳೋಕ್ಕೂ ಅವರಿಗೆ ಧೈರ್ಯ ಇಲ್ಲ. ಅವ್ರು ಏನು ಹೇಳ್ತಾರೋ ಕೆಲಸವನ್ನ ಮಾಡ್ಕೊಂಡಿದ್ದಾರೆ BJP ಸಂಸದರು ಅಂತ. ಇವತ್ತು ಕಾಂಗ್ರೆಸ್ಸು ಈ ದೇಶದಲ್ಲಿ 60 ವರ್ಷ ಸರ್ಕಾರ ರಚನೆ ಮಾಡಿ ದೇಶನ ಆಳಿ ಟೋಟಲಾಗಿ ದಿವಾಳಿ ಮಾಡಿದೆ. ಇವತ್ತು ರಾಜ್ಯದಲ್ಲಿ 40,000 ಕೋಟಿ ಉಳಿಸಿ ಹೋಗಿದ್ದಂಥ ಬೊಮ್ಮಾಯಿರವರು ಇವ್ರು ಬಂದು 7 ತಿಂಗಳಲ್ಲಿ ಇವತ್ತು ದುಡ್ಡಿಲ್ಲ, ಇವತ್ತು ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಪಂಚಾಯತಿ PDOಗಳಿಗಾಗಲಿ ಸೆಕ್ರೆಟ್ರಿಗಳಿಗಾಗಲಿ ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ, ಆಶಾ ಕಾರ್ಯಕರ್ತರಿಗೆ ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ. ಈ ಮಟ್ಟಕ್ಕೆ ಬಂದಿದೆ. ಹನುಮಂತ ಇವ್ರು ಹೇಳ್ತಾ ಇರೋದೇನೆಂದರೆ, ಈ ರಾಜ್ಯ ತಗೊಂಡೋಗಿ ಬೇರೆಯವ್ರ ಕಡೆ ಕೊಟ್ರಿ ಅಂತೇಳಿ. ನಮ್ಮಲ್ಲಿ ಅವ್ರ ಸರ್ಕಾರದಲ್ಲಿ ನಮಗೆ ಇದು ಒಂದು ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ. 82,000 ಕೋಟಿಯಲ್ಲಿ 2,82,000 ಕೋಟಿಯಲ್ಲಿ ಇವತ್ತು ನಮ್ಮಲ್ಲಿ ಪ್ರತಿಯೊಂದು ಯೋಜನೆಗಳಿವೆ. ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಏನು ಹೇಳಿದರು, ಆ ಗ್ಯಾರಂಟಿಗಳ ಹಣಕ್ಕೆ ಕೊಡೋದಕ್ಕೋಸ್ಕರ ದುಡ್ಡು ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಇವ್ರು ಹೇಳ್ತಾ ಇದ್ದಾರೆ. ಹಿಂದೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಇವ್ರು ಏನು ಖರ್ಚು ಮಾಡಿದ್ದಾರೆ, ಅದರದ್ದೆಲ್ಲ ಟೋಟಲ್ ಡೀಟೇಲ್ಸು ಫೈನಾನ್ಸ್ ಕಮಿಷನಲ್ಲಿ ತಂದು ಇಟ್ಟು ಇನ್ನು ಉಳಿದಿರ್ತಕ್ಕಂಥ ಕಾಸುಗಳನ್ನು ತಗೊಳ್ಳೋಂಥ ಕೆಲಸಗಳನ್ನು ಅವ್ರ ಮುಖ್ಯಮಂತ್ರಿಗಳು ಮಾಡಬೇಕು. ಒಂದು ಪ್ರಶ್ನೆ ಇದೆ. 14 ಸಾರಿ ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ ಫೈನಾನ್ಸ್ ಕಮಿಷನಲ್ಲಿ ಹೋಗಿ ಏನು ಡಾಕ್ಯುಮೆಂಟ್ಸ್ ಡ್ಯೂ ಇದೆ ಅದನ್ನು ಕ್ಲಿಯರ್ ಮಾಡಿ ಹಣ ತಗೊಂಬರೋದಕ್ಕಾಗಿಲ್ಲ ಅನ್ನೋದಾದರೆ, ಚುನಾವಣೆ ಸಂದರ್ಭದಲ್ಲಿ ಇವತ್ತೇನು ಲೋಕಸಭಾ ಚುನಾವಣೆ ಬಂದಿದೆ, ಇಡೀ ದೇಶದಲ್ಲಿ ಅವರ ಕಾಂಗ್ರೆಸ್ ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ 400ಕ್ಕೂ ಹೆಚ್ಚಿಗೆ ಸೀಟ್ ಬರುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕ ಜನರ ಏನು ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿಯವರು ಬಂದು ಇವತ್ತು ದೇಶ ವಿಭಜನೆ ಮಾತಾಡಿದಂಥ DK ಸುರೇಶ್ ಅವರು ಪ್ರಶ್ನೆ ಇದೆ. ಮುನಿಸ್ವಾಮಿ ಪ್ರಶ್ನೆ ಇದೆ, ಅಲ್ಲೊಂದು ಪ್ರಶ್ನೆ ಇದೆ, ಒಂದು ನಿಮಿಷ. ರಾಘವ್ ಶರ್ಮರು ಹೇಳಿದ ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಬರಗಾಲ ಬಂದಿದೆ. ಸೊ ತಮಗೂ ಕೂಡ ಗೊತ್ತಿದೆ, ಬಹುತೇಕ ಎಲ್ಲಾ ತಾಲೂಕುಗಳು ಬರಗಾಲ ಬಂದಿರುವಂತದ್ದು. ತಾವು ಕೂಡ ಕೋಲಾರ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಪ್ರಶ್ನೆ ಮತ್ತು ಸಹಜವಾಗಿರುವಂತಹ ಪ್ರಶ್ನೆ ಇರುವಂತದ್ದು. ಬಿಜೆಪಿ ಸರ್ಕಾರ ಇದ್ರೆ ಜಾಸ್ತಿ ಮಳೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಇದ್ರೆ ಮಳೆನೂ ಬರಲಿ, ಕುಡಿಯೋಕ್ಕೂ ನೀರಿಲ್ಲ. ಈಗ ಯಾಕೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ಬರಗಾಲ ಸಂಬಂಧಪಟ್ಟಂತೆ ಕೊಡ್ತಾ ಇಲ್ಲ ಅನ್ನುವಂಥದ್ದು? ಈಗ ಪ್ರತಿಯೊಂದು ಸರ್ಕಾರಗಳಿದ್ದಾಗೂ ಏನು ಅವರ ಅಧ್ಯಯನ ತಂಡ ಬಂದಿರುತ್ತೆ. ಅವರ ಅಧ್ಯಯನ ತಂಡ ಬಂದಿದ್ದಾದಮೇಲೆ ನಮ್ಮಲ್ಲಿ ಬೊಮ್ಮಾಯಿರವರಾಗಲಿ ಯಡಿಯೂರಪ್ಪರಾಗಲಿ ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇವರೆಷ್ಟು ದುಡ್ಡು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬರ ಪರಿಹಾರಕ್ಕೆ. ಅವ್ರು ಕೊಟ್ಟಿದ್ದಾದಮೇಲೆ 3 ತಿಂಗಳು 4 ತಿಂಗಳು ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಹಣ ಕೊಟ್ಟಿರ್ತಕ್ಕಂಥದ್ದು ನಾವು UPA ಸರ್ಕಾರದಲ್ಲೂ ನಡೆದಿದೆಯಲ್ವಾ. ಇವತ್ತು ಇವ್ರ ಅಂಕಿಅಂಶಗಳ ಸಮೇತ ಸರ್ಕಾರ ಅನುದಾನ ಬರಗಾಲ ಸಂಬಂಧಪಟ್ಟಂತೆ ಪರಿಹಾರ ಎಷ್ಟು ಬಿಡುಗಡೆ ಆಗಿದೆ? ಅಲ್ಲ, ಅವ್ರ ಅಧ್ಯಯನ ತಂಡ ಏನು ಬಂದಿತ್ತು, ಬಂದೋದ್ಮೇಲೆ ಇವ್ರಿಗೆ ರಾಜ್ಯ ಸರ್ಕಾರದಿಂದ ಫಸ್ಟೇ ಕೊಟ್ಟಿದ್ರು. ಬೊಮ್ಮಾಯಿಯವರು ಕೊಟ್ಟಿದ್ರು, ಯಡಿಯೂರಪ್ಪ ಅವರು ಕೊಟ್ಟಿದ್ರು. ಅದೇ ಥರ ಸಿದ್ದರಾಮಯ್ಯನವರು ಎಷ್ಟು ಕೊಟ್ಟಿದ್ದಾರೆ?
ಯಾವ ಜಿಲ್ಲೆಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಬರ್ತೀನಿ ರಾಘವ್ ಶರ್ಮಾ ಅವರೇ, ಬೇಜಾರು ಮಾಡ್ಕೋಬೇಡಿ. ಹನುಮಂತ ಅವರೇ, ಈಗ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ನೀವು ನಾಳೆ ಪ್ರತಿಭಟನೆ ಮಾಡ್ತಿರೋದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕನ, ಅಥವಾ ಲೋಕಸಭಾ ಚುನಾವಣೆ ಇದೆ, ನಾವು ಏನಾದರೂ ಮಾಡಲೇಬೇಕು, ಅದು ರಾಷ್ಟ್ರ ಮಟ್ಟದಲ್ಲಿ ಅದು ಗುರುತಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೂ? ಯಾಕಂದರೆ BJP ಅವರು ಇದೇ ಆರೋಪ ಮಾಡ್ತಿದ್ದಾರೆ. ಇದು ಕರ್ನಾಟಕದ್ದು ಒಂದು ರಾಜ್ಯದ ಸಮಸ್ಯೆ ಅಲ್ಲ. ನಾವು ಇವತ್ತು ಕರ್ನಾಟಕಕ್ಕಾಗಿರೋ ಅನ್ಯಾಯವನ್ನು ಪ್ರತಿಭಟನೆ ಮಾಡಿ ಧರಣಿ ಮಾಡ್ತಾ ಇದ್ದೇವೆ. ಇದೇ ದನಿಯನ್ನು ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ, ಪಶ್ಚಿಮ ಬಂಗಾಳ ಸರ್ಕಾರ ಹೇಳ್ತಾ ಇದೆ, ಕೇರಳ ಸರ್ಕಾರ ಹೇಳ್ತಾ ಇದೆ. ರಾಜ್ಯಗಳಿಗೆ ಬರಬೇಕಾದಂಥ ಹಣಕಾಸಿನ ಪಾಲು, ತೆರಿಗೆಯ ಪಾಲು ಬರ್ತಾ ಇಲ್ಲ ಅಂತ ಹೇಳ್ತಾ ಇವೆ. ಅಲ್ಲ, ಒಂದು ನಿಮಿಷ ಹನುಮಂತ ಅವ್ರು ಒಂದು ನಿಮಿಷ. ಇವತ್ತು ಒಂದು ಮಾತು ಹೇಳ್ತಾರೆ, ಇವತ್ತು ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡ್ತಿರುವಂಥ ಮಹಾರಾಷ್ಟ್ರನೇ ಏನು ಪ್ರಶ್ನೆ ಮಾಡ್ತಾ ಇಲ್ಲ, ಗುಜರಾತ್ ಅದು ಕೂಡ ಅತಿ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡ್ತಾರೆ, ಅದು ಕೂಡ ಚಕಾರುತ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ಯಾಕೆ ಈಗ ಚಕಾರುತ್ತಿದೆ, ಇಷ್ಟು ದಿನದಲ್ಲಿ ಈಗ ಯಾಕೆ ಅಂತ? ಕರ್ನಾಟಕ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುತ್ತಿರುವ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದು ಏನು 15th ಕಮಿಷನ್, ಫೈನಾನ್ಸ್ ಕಮಿಷನ್ ಅಂತ ಹೇಳಿದೆ, ಅವರು ಗುರುತು ಮಾಡಿರುವ, ಅವರು ಕಾನೂನು ಮಾಡಿರುವ, ಅವರ ಸರ್ಕ್ಯುಲರ್ ಪ್ರಕಾರ ರಾಜ್ಯಗಳಿಗೆ ಕೊಡಬೇಕಾಗಿರೋ ಹಣವನ್ನು ಮೊದಲು ಕೊಡಬೇಕು. ಅದರಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ಇಲ್ಲದೇ ಇದ್ದರೆ ಕೇಂದ್ರ ಸರ್ಕಾರ ಹೇಳಬೇಕು, ನಾನು ಫೈನಾನ್ಸ್ ಕಮಿಷನ್ನ ಆದೇಶಗಳನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಅದನ್ನು ಹೇಳೋದಿಲ್ಲ. 16th ಫೈನಾನ್ಸ್ ಕಮಿಷನ್ ಈಗ ಆರಂಭ ಆಗಿದೆ. 16th ಫೈನಾನ್ಸ್ ಕಮಿಷನ್ ಮುಂದೆ ನಾವು ಹೋಗ್ತೀವಿ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಆದರೆ ತೆರಿಗೆಯ ಪಾಲನ್ನು ಕೊಡಬೇಕು ಅಂತ ಹೇಳೋದನ್ನು ಕೊಡೋಕ್ಕಾಗೋದಿಲ್ಲ. ಯಾಕೆ ಅನ್ನೋದನ್ನು ಕೇಂದ್ರ ಸರ್ಕಾರ ಕರ್ನಾಟಕ ಜನತೆಗೆ ಹೇಳಬೇಕಲ್ಲ. ಅದನ್ನು ಬಿಟ್ಟು ನೀವು 280 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಅರೆ, ನಾನು ನಿಮ್ಗೆ ಇನ್ನೊಂದು ಕೇಳ್ತೀನಿ. ಕೇಂದ್ರ 2,82,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನೀವು ನ್ಯಾಷನಲ್ ಹೈವೇ ಮಾಡಲಿಕ್ಕೆ 2 ಲಕ್ಷ ಕೋಟಿ ಕೊಟ್ಟಿದ್ರೆ ಅದು ಇದರೊಳಗೆ ಬರೋದಿಲ್ಲ. ಬರ ಪರಿಹಾರಕ್ಕೆ ನೀವೇನು ಕೊಡಬೇಕಾಗಿದೆ ಅದನ್ನು ಕೇಂದ್ರದ ತಂಡ ಏನು ರೆಕಮೆಂಡ್ ಮಾಡಿದೆ ಅದನ್ನು ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಬೇಕಲ್ಲ. ಅದು ಇವತ್ತಿನವರೆಗೆ ಹೇಳದೇ ಇರೋದಕ್ಕೆ ಕಾರಣ ಜನರ ಮುಂದೆ ನಾವು ರಾಜಕೀಯಕ್ಕೆ ಮಾಡ್ತೀವಿ ಅಂತ ನೀವೆಲ್ಲ ಆಪಾದನೆ ಮಾಡಿದ್ರೆ ಒಂದು ಕ್ಷಣ ಒಪ್ಕೊಂಡು ಹೇಳ್ತಿದ್ದೀನಿ, ಕರ್ನಾಟಕದ ಜನತೆ ರಾಜಕೀಯ ಮಾಡೋದಿಲ್ಲ, ಬರ ಬಂದಿರತಕ್ಕಂಥ ರೈತರಿಗೆ ರಾಜಕೀಯ ಮಾಡೋದಿಲ್ಲ, ಯಾರ್ಯಾರಿಗೆ ಬೆಳೆ ಹಾನಿಯಾಗಿದೆ ಅವ್ರು ರಾಜಕೀಯ ಮಾಡೋದಿಲ್ಲ, ಅವರಿಗೆ ಒಂದು ಪೈಸೆ ಕೂಡ ಬಿಡುಗಡೆ ಮಾಡಿಲ್ವಲ್ಲ ಕರ್ನಾಟಕ. ಏನು ಮಾಡ್ತಿದೆ ಕೇಂದ್ರ ಸರ್ಕಾರ, ಇದನ್ನು ಹೇಳಬೇಕಲ್ಲ. ರಾಘವ್ ಶರ್ಮಾ ಅವರೇ, ಇದೆಲ್ಲ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಒಂದು ಕಡೆ ಇವತ್ತು ಇಡೀ ದೇಶದಲ್ಲಿ ಜೈ ಶ್ರೀರಾಮ್ ಅನ್ನೋ ಕೂಗು ಕೇಳಿ ಬರ್ತಾ ಇದೆ, ಒಂದು ವೇವ್ ಕ್ರಿಯೇಟ್ ಆಗಿದೆ ಇಡೀ ದೇಶದಲ್ಲಿ. ಹಿಂದೆ ಮೋದಿ ವೇವ್ ಅನ್ನೋದಿತ್ತು, ಈಗ ಜೈ ಶ್ರೀರಾಮ್ ಅನ್ನೋ ವೇವ್ ಕ್ರಿಯೇಟ್ ಆಗಿದೆ. ಇದೆಲ್ಲದರ ನಡುವೆ ಈಗ ರಾಜ್ಯ ಸರ್ಕಾರ ದೆಹಲಿಗೆ ಬಂದು ಈ ರೀತಿಯಾಗಿ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕೆ ಮುಂದೆ ಹಾಕ್ತಾ ಇರೋದು ಇತಿಹಾಸದಲ್ಲೇ ಮೊದಲ ಬಾರಿಗೆ. ಇದನ್ನ ನೀವು ಹೇಗೆ ವಿಶ್ಲೇಷಿಸ್ತೀರಿ? ನೋಡಿ, ಒಂದು ನೀವು ಹೇಳಿದ ಹಾಗೆ BJPಗೆ ಒಂದು ಹೊಸ ಪೊಲಿಟಿಕಲ್ ವೆಪನ್ ಸಿಕ್ಕಿದೆ. ಅದು ಸಹಜವಾಗಿ ರಾಮ ಮಂದಿರ. ಯಾರು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ವಿಪಕ್ಷಗಳಲ್ಲಿರುವಂಥ ಯಾವ ಪಕ್ಷ ಪ್ರಯತ್ನ ಮಾಡಲಿಲ್ಲ. ನಾವು ಕೇಂದ್ರ ಸರ್ಕಾರದ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅಫಿಡವಿಟ್ ಹಾಕಿ ಆಮೇಲೆ ಒಟ್ಟು ಲೀಗಲ್ ಬ್ಯಾಟ್ಲನ್ನು ಗೆದ್ದು ಇವತ್ತು ರಾಮ ಮಂದಿರ ಸಾಕಾರ ಆಗಿದೆ, ಮಂದಿರ ನಿರ್ಮಾಣ ಆಗಿದೆ, ಪ್ರಾಣ ಪ್ರತಿಷ್ಠೆ ಆಗಿದೆ. ಸಹಜವಾಗಿ ಒಂದು ದೊಡ್ಡ ವೈಬ್ ಕ್ರಿಯೇಟ್ ಮಾಡಿದೆ. ಎಲ್ಲರೂ ನೋಡಿದ್ದಾರೆ ದೇಶದಲ್ಲಿ ಹೇಗಾಯಿತು ಅಂತ. ಸೊ ಆ ಒಂದು ವೇವನ್ನೇ ಬಹುಶಃ ಲೋಕಸಭೆ ತನಕ ತಗೊಂಡು ಹೋಗುವಂಥ ಪ್ಲ್ಯಾನ್ ಸಹಜವಾಗಿ BJPಯಲ್ಲಿ ಪೊಲಿಟಿಕಲ್ ಬೆನಿಫಿಟ್ ಅವರು ತಗೊಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಎರಡು ಹೌದು ಹೌದು ನಮ್ಮಲ್ಲಿ ಹೌದು